ಬುಧವಾರ ಸಂಜೆ ಬೇಲೂರು ತಾಲೂಕಿನ ದಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮನಹಳ್ಳಿ ಗ್ರಾಮದ ದಿನೇಶ್ ಹಾಗೂ ಗುಂಡೇಗೌಡ ಎಂಬುವವರಿಗೆ ಸೇರಿದ ದನದ ಕೊಟ್ಟಿಗೆ, ಕೋಳಿ ಫಾರಂ ಹಾಗೂ ವಾಸದ ಮನೆಯ ಮೇಲ್ಚಾವಣಿಗಳು ಸಂಜೆ ಸುರಿದ ಭಾರೀ ಮಳೆಗಾಳಿಯಿಂದಾಗಿ ಸುಮಾರು 50 ಅಡಿ ದೂರಕ್ಕೆ ಸಂಪೂರ್ಣ ಎತ್ತಿ ಹಾಕಿದ್ದು, ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸಂಪೂರ್ಣ ಮಳೆ ನೀರಿಗೆ ಆಹುತಿಯಾಗಿದೆ. ಅಲ್ಲದೆ ವಾಸದ ಮನೆ ಮೇಲೆ ಇದ್ದ ಹಂಚುಗಳೆಲ್ಲ ಹಾರಿ ಹೋಗಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಾನಿಯಾಗಿದೆ ಎಂದು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ತಮ್ಮ ಅಳಲು ತೋಡಿಕೊಂಡರು. ಸ್ಥಳಕ್ಕೆ ತಹಸೀಲ್ದಾರ್ ಎಂ ಮಮತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಷ್ಟ ಹೊಂದಿದ ಕುಟುಂಬದ ಸದಸ್ಯರಿಗೆ ಕೂಡಲೇ ಪರಿಹಾರ ನೀಡಬೇಕೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬೇಡಿಕೊಂಡಿದ್ದಾರೆ. ನೀವು ಹೇಳೋಣ ಗೊತ್ತಾಗಿದೆ. ಅಡಿ ಮೇಲೆ ದೂರ ತಾಂಡ ಹಾಕಿ 70-80 ಅಡಿ ಹಂಗನಕರ್ ಕೋಳಿ ಫಾರಮಿಗೆಲ್ಲ ಪೂರ್ತಿ ಅದು ಮೇಲೆ ಮನೆಗೂ ಟಚ್ ಆಗದಂತಂದು ಎಷ್ಟಿದೆ ಇಲ್ಲಿ. ಹಂಗನಕರ್ ಕೋಳಿ ಫಾರಮಿಗೆಲ್ಲ ಪೂರ್ತಿ ಅದು ಮೇಲೆ ಮನೆಗೂ ಟಚ್ ಆಗದಂತಂದು ಎಷ್ಟಿದೆ ಇಲ್ಲಿ. ದಬ್ಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಸ್ ಸೋಮನಹಳ್ಳಿ ಗ್ರಾಮದ ಗುಂಡೇಗೌಡರು ಮನೆಯ ಕೊಟ್ಟಿಗೆ 50 ಅಡಿ ಉದ್ದ ಮತ್ತು 23 ಅಡಿ ಅಗಲದ ಒಂದು ದನದ ಕೊಟ್ಟಿಗೆ. ಅದರೊಳಗೆ ದನ ಕರುಗಳು ಕೋಳಿಗಳೆಲ್ಲ ಇದ್ದು ಆ ದನ ಅದರೊಳಗಡೆನೇ ಇದ್ದು ಆ ಟೈಮಲ್ಲಿ ಸುಮಾರು 3:30-4 ಗಂಟೆ ವೇಳೆಯಲ್ಲಿ ಗಾಳಿ ಮಳೆ ಬಂದು ಅತಾಚೂರ್ಯದಿಂದ ಇಡೀ ಗಾಳಿ ಮಳೆಯಲ್ಲಿ ಇದನ್ನೆಲ್ಲ ಎತ್ತು ಹಿಂದೆ ಆ ಕೊಟ್ಟಿಗೆ ಏನು ಮುಂಭಾಗದಿಂದ ಪೂರ್ತಿ ಎಲ್ಲದು ಮೇಲ್ಚಾವಣಿ ಪೂರ್ತಿನ ಹಿಂದಕ್ಕೆ ಒಂದು 50-60 ಅಡಿ ದೂರಕ್ಕೆ ತೆಗೆದು ಎತ್ತಿಸ್ತು. ಅದರೊಳಗಡೆ ದನಗಳೆಲ್ಲ ಇದ್ದು ಅವ್ರ ಮಗ ದಿನೇಶ್ ಅವರು ಮತ್ತು ಅವರ ತಂದೆ ಗುಂಡಪ್ಪಗೌಡರು ದಿನೇಶ್ ಮತ್ತು ಅವರು ಈ ಮನೆಯಲ್ಲಿದ್ದು, ಚಿಕ್ಕ ಮಗ ಪಕ್ಕದ ಮನೆಯಲ್ಲಿದ್ದು, ರಾತ್ರಿ ಪೂರ್ಣ ಇವರ ಹೆಂಡತಿ ಮಕ್ಕಳು ಎಲ್ಲ ಪಕ್ಕದ ಮನೆಯಲ್ಲಿ ಅವ್ರ ತಮ್ಮನ ಮನೆಯಲ್ಲಿ ವಾಸ ಇದ್ದು, ಅವರಿಗೆ ಮತ್ತೆ 23 ಮತ್ತು 50 ಅಗಲದ ವಾಸದ ಮನೆ ಇದ್ದು, ಆ ವಾಸದ ಮನೆಯೂ ಸಹ ಸಂಪೂರ್ಣ ಹಾರವಾಗಿ ಸುಮಾರು ತುಂಬಲಾರದ ನಷ್ಟ ಆಗಿದೆ. 2 ಮನೆಯಿಂದ ಹೆಚ್ಚು ಕಡಿಮೆ 5-6 ಲಕ್ಷದಷ್ಟು ನಷ್ಟವಾಗಿದೆ. ಇದನ್ನು ದಯಮಾಡಿ ಈ ಎಲ್ಲ ಅಧಿಕಾರಿಗಳು ಬಂದು, ತಹಸೀಲ್ದಾರರು ಮತ್ತು ಈ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಈ ವ್ಯಾಪ್ತಿಯಲ್ಲಿ ಇರೋದು PDOಗಳು ಮತ್ತು ಪರಿಶೀಲನೆ ಮಾಡಿ ಇವರಿಗೆ ಏನು ನಷ್ಟ ಆಗಿದೆ ಅದನ್ನು ತುಂಬಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ನೋಡಿ, ಈ ಮನೆ 50 ಮತ್ತು 23 ಅಗಲದ ದನದ ಕೊಟ್ಟಿಗೆಯಲ್ಲಿ ಇರೋಂಥ ಸಂಪೂರ್ಣ ಮೇಲ್ಚಾವಣಿ ಕೂಡ 50-60 ಅಡಿ ದೂರಕ್ಕೆ ಗಾಳಿಯಲ್ಲಿ ಸಂಪೂರ್ಣವಾಗಿ ಹಾರೋಗಿ ಇದು ಎಲ್ಲದೂ ಕಾಣ್ತಾ ಇದೆ ಮನಸ್ಸಿಗೆ. ಇದು ಪೂರ್ತಿ ಏನಿದೆ ಅಂದರೆ ಏನು ಅದ್ರ ಮೇಗಡೆ ಒಂದು ಚೂರು ಉಳಿದಲೆ ಅಷ್ಟು ದೂರದ ತನಕ ಹೋಗಿ ಎಲ್ಲ ಹಾರೋಗಿ ಬಿದ್ದಿದೆ. ತುಂಬಲಾರದ ನಷ್ಟ ಆಗಿದೆ. ಅದನ್ನು ದಯಮಾಡಿ ಇದರಿಂದ ಏನು ಕಂದಾಯ ಇಲಾಖೆ ಬರುತ್ತೆ ಅದನ್ನೆಲ್ಲ ತುಂಬಿಕೊಡ್ಬೇಕಾಗಿ ಕೇಳ್ಕೊಳ್ಳಿ. ಅವರು ಯಾರು ಸರ್? ಅವರು ಓನರ್ ಮನೆ ನೀವೇನಾ? ಹೇಳಿ ಸರ್. ದಿನೇಶ್ ಅಂತೇಳಿ ಹೇಳಿ. ಇಲ್ಲಿ ಸೋಮನಹಳ್ಳಿ ವಾಸಲ್ಲಿ ಇದ್ವಿ. ದಬ್ಬೆ ಗ್ರಾಮ ಪಂಚಾಯತಿ ಸೇರುತ್ತೆ ನಮ್ಮದು. ಈ ಥರ ಸಂಜೆ ಟೈಮ್ ಒಂದು 3-4 ಗಂಟೆ ಹೊತ್ತಿನಲ್ಲಿ ಮಳೆಗಾಳಿ ಸ್ಟಾರ್ಟ್ ಆಯಿತು. ಅವಾಗ ಕೊಟ್ಟಿಗೆಯಲ್ಲಿ ದನ ಎಲ್ಲ ಕಟ್ಟಾಗ್ತಿದ್ವಿ. ಆ ಟೈಮಲ್ಲಿ ಗಾಳಿ ಬಂದು ಮನೆಯೆಲ್ಲ ಪೂರ್ತಿ ಮೇಲ್ಗಡೆ ಎತ್ತಾಗ್ತು.
ಅವಾಗ ಕೊಟ್ಟಿಗೆ ಒಳಗಡೆ ದನ ಕರುಗಳಿದ್ದು ಒಂದು ದನಿನ ಮೇಲೆ ಒಂದು ಎತ್ತಿನ ಮೇಲೆ ಪಕಾಸ್ ಬಿದ್ದುಬಿಟ್ಟು ಕೊಂಬು ಮುರಿದೋಗಿದೆ. ಆಮೇಲೆ ದನಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಏಟುಗಳಿದ್ದಾವೆ. ಆಮೇಲೆ ಪಕ್ಕದಲ್ಲೇ ವಾಸ ಇದ್ದು ಆ ಮನೆಯೂ ಅರ್ಧ ಪೂರ್ತಿ ತೆಗೆದುಹಾಕಿದೆ. ಹಿಂದೆ ಮನೆ ಒಳಗಡೆ ಇರೋ ವಸ್ತುಗಳೆಲ್ಲ ನೆಂದೋಗಿದ್ದಾವೆ. ರಾತ್ರಿ ಟೈಮ್ ಅಡುಗೆ ಮಾಡೋಕ್ಕೂ ಫುಲ್ ಮನೆಯೆಲ್ಲ ನೆಂದೋಗಿದೆ. ಏನು ಮಾಡೋಕ್ಕಾಗಲ್ಲ. ಪಕ್ಕದ ಮನೇಲಿ ವಾಸ ಇದ್ದು ನೈಟೆಲ್ಲ ಸುಮಾರು ಹಾನಿ ಇದೆ ಸರ್. ಸಾಲ ಮಾಡಿ ಕೊಡಿಕೆ ಮಾಡಿದ್ವಿ, ಮನೆಗೂ ಮಾಡಿರೋ ಸಾಲನೂ ಇನ್ನೂ ತೀರಿರಲಿಲ್ಲ. ಈ ಥರ ಸುಮಾರು ಲಾಸ್ ಬಂದಿದೆ ಸರ್. ನಮಗೆ ಮನೆ ಇರೋ ಸರ್, ವಾಸ ಇರೋ ಮನೆಯೇ ಈ ಥರ ಆಗಿರೋದು. ಅರ್ಧ ಇನ್ನು ಕೊಡಿಕೆ ಅರ್ಧ, ಕೊಡಿಕೆ ಅಂದರೆ ಕೊಡಿಕೆ ಪೂರ್ತಿ ಹೋಗಿದೆ. ವಾಸ ಇರೋ ಮನೆ ಅರ್ಧ ಪೂರ್ತಿ ಎತ್ತಾಕಿದೆ. ಮನೆ ಒಳಗಡೆ ಪೂರ ನೆಂದೋಗಿದೆ. ತೋಡು ಹೊರಗಡೆ ಹೋಯ್ದ್ವಿ, ಮಳೆ ನೀರೆಲ್ಲ ಒಳಗಡೆ ಬಂದ್ಬಿಟ್ಟು ಆ ಥರ ಆಗಿದೆ ಸರ್. ಮಿನಿಮಮ್ ಏನಿಲ್ಲ ಅಂದರೆ ಒಂದು 50-60 ಅಡಿ ತನಕ ಹೋಗಿದೆ ಸರ್. ಸೀಟ್ಗಳೆಲ್ಲ ಪೂರ್ತಿ ಏನು ಉಳಿದಿಲ್ಲ, ಎಲ್ಲ ಹೋಗಿದೆ. ಜನಗಳಿಗೆ ಏನು ಏಟಾಗಿಲ್ಲ, ಅದೇ ದನಿಗೆಲ್ಲ ಸ್ವಲ್ಪ ಏಟಾಗಿದೆ. ಒಂದು ಎತ್ತಿಂದ ಒಂದು ಕೊಂಬು ಮುರಿದೋಗಿದೆ, ಪಕಾಸ್ ಅದ್ರ ಮೇಲೆ ಬಿದ್ದು ಈ ಥರ ಆಗಿದೆ.